ನಮಸ್ಕಾರ. ಇವತ್ತಿನ ಮುಖ್ಯವಾಗಿರುವಂತಹ ಟಾಪಿಕ್ ನುಡಿಗಟ್ಟುಗಳು. ಕನ್ನಡ ವ್ಯಾಕರಣದಲ್ಲಿ ನುಡಿಗಟ್ಟುಗಳಿಗೆ ತನ್ನದೇ ಆಗಿರುವಂತಹ ಪ್ರಮುಖ ಮಹತ್ವವಿದೆ. ಈ ನುಡಿಗಟ್ಟುಗಳು ಮಾತನಾಡುವಾಗ ಮಾತಿಗೆ ಹೆಚ್ಚು ಬಲ ತುಂಬಲು ಹಲವು ವಾಕ್ಯಗಳನ್ನು ಹೇಳುವುದಕ್ಕೆ ಬದಲಾಗಿ ಈ ನುಡಿಗಟ್ಟುಗಳನ್ನು ಉಪಯೋಗಿಸುವುದರ ಮೂಲಕ ಪ್ರಾತಿನಿಧ್ಯ ವಹಿಸುವಂತಹ ಒಂದು ಪದ ಸಮುಚ್ಚಯ ಈ ನುಡಿಗಟ್ಟುಗಳು. ಇಲ್ಲಿ ಪದಗಳ ಅರ್ಥಕ್ಕಿಂತ ಆ ಪದಗಳಲ್ಲಿ ಅಡಗಿರುವಂತಹ ಅರ್ಥ ಗೂಢಾರ್ಥಕ್ಕೆ ಹೆಚ್ಚು ಪ್ರಾತಿನಿಧ್ಯವಿರುವಂಥದ್ದು. ಸೊ ಈ ನುಡಿಗಟ್ಟುಗಳನ್ನು ಅದಿಂದ ಹವರೆಗೂ ಕೂಡ ನಾವು ನುಡಿಗಟ್ಟುಗಳನ್ನು ನೋಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಅ ಅಕ್ಷರಕ್ಕೆ ಸಂಬಂಧಪಟ್ಟಿರುವಂತಹ ನುಡಿಗಟ್ಟುಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಂಕಿತ ಹಾಕು. ಅಂಕಿತ ಹಾಕು ಅಂದರೆ ಸಹಿ ಮಾಡು. ಒಂದನೇದು ಅಂಕಿತ ಹಾಕು ಅಂದರೆ ಸಹಿ ಮಾಡು. ಎರಡನೇದು ಅಂಕುಶ ಹಾಕು. ಅಂಕುಶ ಹಾಕು ಅಂದರೆ ಅಡ್ಡಿ ಮಾಡು. ಮೂರನೇದು ಅಂಗೈ ನೆಲ್ಲಿ. ಅಂಗೈ ನೆಲ್ಲಿ ಅಂದರೆ ಸ್ಪಷ್ಟ. ನಾಲ್ಕನೇದು ಅಕ್ಷರ ಶತ್ರು. ಅಕ್ಷರ ಶತ್ರು ಅಂದರೆ ಸಮೃದ್ಧವಾಗು. ಐದನೆಯದು ಅಗ್ರತಾಂಬೂಲ. ಅಗ್ರತಾಂಬೂಲ ಅಂದರೆ ಮೊದಲ ಮರ್ಯಾದೆ. ಆರನೇದು ಅಂಕುರಾರ್ಪಣ ಮಾಡು. ಆರನೇದು ಅಂಕುರಾರ್ಪಣ ಮಾಡು. ಇದರ ಅರ್ಥ ಪ್ರಾರಂಭೋತ್ಸವ. ಏಳನೇದು ಅಗ್ರವೀಳ್ಯ. ಅಗ್ರವೀಳ್ಯ ಅಂದರೆ ವಿಶೇಷ ಆಹ್ವಾನ. ಎಂಟನೆಯದು ಅಡಿಪಾಯ ಹಾಕು. ಅಡಿಪಾಯ ಹಾಕು ಅಂದರೆ ನೆಲೆಗೊಳಿಸು. ನೆಲೆಗೊಳಿಸು. ಒಂಬತ್ತನೆಯದು ಅತ್ತ ಕೆರೆ ಇತ್ತ ಬಾವಿ. ಅತ್ತ ಕೆರೆ ಇತ್ತ ಬಾವಿ ಅಂದರೆ ಕಷ್ಟಕರ ಸ್ಥಿತಿ. ಕಷ್ಟಕರ ಸ್ಥಿತಿ. ಹತ್ತನೆಯದು ಅಳಲೇಕಾಯಿ ಪಂಡಿತ ಅಂದರೆ ನಾಟಿ ವೈದ್ಯ. ಅಳಲೇಕಾಯಿ ಪಂಡಿತ ಅಂದರೆ ನಾಟಿ ವೈದ್ಯ. ಹನ್ನೊಂದನೇದು ಅರಣ್ಯರೋದನ. ಅರಣ್ಯರೋದನ ಅಂದರೆ ಯಾರ ಕಿವಿಗೂ ಬೀಳದಿರುವ ಮೊರೆ. ಯಾರ ಕಿವಿಗೂ ಬೀಳದಿರುವ ಮೊರೆ. ಅರಣ್ಯರೋದನ ಅಂದರೆ ಯಾರ ಕಿವಿಗೂ ಬೀಳದಿರುವ ಮೊರೆ. ಹನ್ನೆರಡನೆಯದು ಅಜ್ಜಮ್ಮನ ಕತೆ. ಅಜ್ಜಮ್ಮನ ಕತೆ ಅಂದರೆ ಕಟ್ಟುಕತೆ. ಅಜ್ಜಮ್ಮನ ಕತೆ ಇದರ ನುಡಿಗಟ್ಟು ಅರ್ಥ ಕಟ್ಟುಕತೆ. ಅಜ್ಜಿಗೆ ಕೆಮ್ಮು ಕಲಿಸು. ಅಜ್ಜಿಗೆ ಕೆಮ್ಮು ಕಲಿಸು. ಇದರ ನುಡಿಗಟ್ಟು ಇದರ ಅರ್ಥ ಅನುಭವಿಗೆ ವಿವರಿಸು. ಅನುಭವಿಗೆ ವಿವರಿಸು. ಈ ರೀತಿಯಾಗಿ ನುಡಿಗಟ್ಟುಗಳನ್ನು ನಾವು ಅದಿಂದ ಹವರೆಗೂ ನೋಡಬಹುದು. ಇಷ್ಟ ಆಗಿದ್ದರೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.